ಸಿಎಂ ಸಿದ್ದು ಬಗ್ಗೆ ಎಡವಟ್ಟು ಹೇಳಿಕೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಇದೆಂತ ಹತಾಶೆ. ಅಶೋಕ್ ವಿಜಯೇಂದ್ರ ಇಬ್ರು ಔಟ್. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸದಿದ್ರೆ ನಿದ್ದೆನೆ ಬರಲ್ಲ ಅಂತ ಅನಿಸುತ್ತಿದೆ. ಮೊಸರಲ್ಲಷ್ಟೇ ಅಲ್ಲ, ನೀರಲ್ಲೂ ಕಲ್ಲು ಹುಡುಕ್ತೀವಿ ಅಂತ ಹೊರಟಿದ್ದಾರೆ. ಸರ್ಕಾರವನ್ನ ಟೀಕೆ ಮಾಡ್ತೀವಿ ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಟೀಕಿಸಿ ಕಮಲದಳ ಪಕ್ಷಗಳು ಖುಷಿ ಪಡ್ತಿವೆ. ಹಾಗಾದ್ರೆ ಸಿಎಂ ಸಿದ್ದು ಬಗ್ಗೆ ಕಮಲದಳ ನಾಯಕರು ಕೊಟ್ಟಿದ್ದೆಂತ ಎಡವಟ್ಟು ಹೇಳಿಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮನೆಯೊಂದು 10 ಬಾಗಿಲಾಗಿದೆ. ಡಿ.ವಿ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿ ಸೇಫೇ ಅಲ್ಲ. ಅತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕುರ್ಚಿಗೂ ಕಂಟಕ ಎದುರಾಗಿದೆ. ಈ ಇಬ್ಬರು ನಾಯಕರು ನೆಪ ಮಾತ್ರಕ್ಕೆ ಇಂಥ ಪ್ರಮುಖ ಕುರ್ಚಿಗಳಲ್ಲಿ ಕೂತಿದ್ದಾರೆಯೇ ವಿನಃ ಇವರಿಗೆ ಆ ಕುರ್ಚಿಗಳಲ್ಲಿ ಕೂರೋ ಯೋಗ್ಯತೆಯೇ ಇಲ್ಲ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರೇ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಇನ್ನ ಹೈಕಮಾಂಡ್ ಮಟ್ಟದಲ್ಲಿ ಬಿ.ವಿ. ವಿಜಯೇಂದ್ರ ವಿರುದ್ಧ ಆರ್ ಅಶೋಕ್ ಅವರ ವಿರುದ್ಧ ಬಿ.ವಿ. ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಇವೆ. ಅಂದ್ರೆ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದರೂ ಪಕ್ಷದಲ್ಲಿನ ಪ್ರಮುಖ ಹುದ್ದೆಗಳಿಗಾಗಿ ಕಿತ್ತಾಟ ಮನಸ್ತಾಪ ನಡೀತಾನೆ ಇದೆ. ಇತ್ತ ಜೆಡಿಎಸ್ ಪಕ್ಷ ಕೂಡ ಅಷ್ಟೇ. ಮುಂದಿನ ಸಲ 10 ಸೀಟಾದ್ರೂ ಬರ್ತಾವ ಇಲ್ವಾ ಅನ್ನೋ ಗೊಂದಲದಲ್ಲಿದೆ. ಹೀಗಿದ್ರು ದಳಪತಿಗಳು 3 ಸಲ ಸೋತಿರೋ ಕುಮಾರಣ್ಣನ ಪುತ್ರ ನಿಖಿಲ್ಗೆ ಪಟ್ಟ ಕಟ್ಟಿ ಖುಷಿ ಪಡೋದಕ್ಕೆ ಎಲ್ಲಿಲ್ಲದ ಉತ್ಸಾಹ ತೋರಿಸುತ್ತಿದ್ದಾರೆ. ನಿಖಿಲ್ 3 ಸಲ ಸೋತ್ರು ಏನು ಹಾಗೆ ಇಲ್ಲ ಅನ್ನುವಂತೆ ರಾಜ್ಯ ಪ್ರವಾಸ ಮಾಡ್ತೀನಿ, ಪಕ್ಷ ಸಂಘಟಿಸ್ತೀನಿ ಅಂತೇಳಿ ಉದ್ದುದ್ದ ಭಾಷಣ ಮಾಡಿಕೊಂಡು ಸರ್ಕಾರವನ್ನ ಟೀಕಿಸಿಕೊಂಡು ಓಡಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಒಂದು ಸಣ್ಣ ಕಿಡಿ ಬಿದ್ರು ಅದಕ್ಕೆ ಪೆಟ್ರೋಲ್ ಸುರಿಯೋದಕ್ಕೆ ಕಮಲದಳ ನಾಯಕರು ಕಾದು ಕೂತಿದ್ದಾರೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿ ಅಂಗಳದಲ್ಲಿ ನಿಂತು 5 ವರ್ಷ ನಾನೇ ಸಿಎಂ ಅಂತ ಹೇಳಿರೋದು ಕಮಲದಳ ಪಕ್ಷಗಳ ನಾಯಕರ ಜಂಗ ಬಲವನ್ನೇ ಉಡುಗಿಸಿ ಬಿಟ್ಟಿದೆ. ಆದ್ರೆ ಇದರ ನಡುವಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಶಾಸಕರು ಹಾಗೂ ಸಚಿವರ ಜೊತೆ ಸರಣಿ ಸಭೆಗಳನ್ನು ನಡೆಸುತ್ತಿರುವುದನ್ನು ಟೀಕಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಾಜ್ಯದಲ್ಲಿ ರಣದೀಪ್ ಸಿಂಗ್ ಆಡಳಿತ ಜಾರಿಯಲ್ಲಿದೆ ಅಂತೇಳಿ ವಾಗ್ದಾಳಿ ನಡೆಸಿವೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಲಾಟರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವಿಶ್ವಾಸ ಕಳೆದುಕೊಂಡು ಕರ್ನಾಟಕದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆಡಳಿತ ಹೇರಿದೆ. ನಾಳೆ ನಡೆಯುವ ಸಂಪುಟ ಸಭೆಯು ಸುರ್ಜೇವಾಲಾ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಕಚೇರಿಯಲ್ಲಿ ಪಂಚತಾರ ಹೋಟೆಲ್ಗಳಲ್ಲಿ ಅತೃಪ್ತ ಶಾಸಕರ ದೂರು ದುಮ್ಮನ ಕೇಳುತ್ತಿರುವ ಮಂತ್ರಿಗಳ ಸಾಧನೆ ಪರಾಮರ್ಶೆ ಮಾಡುತ್ತಿರುವ ಸುರ್ಜೇವಾಲಾ ಅವರು ನಾಳೆ ವಿಧಾನಸೌಧದಲ್ಲಿ ನಡೆಯುವ ಸಂಪುಟ ಸಭೆಗೆ ಬಂದು ತಾವೇ ಅಧ್ಯಕ್ಷತೆ ವಹಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಡಳಿತದ ಮೇಲೆ ಹಿಡಿತವಿಲ್ಲ ಅಂತಾನು ಕುಟುಕಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ, ತಮಗೆ ಬೇಕಾದವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲು ರಾಹುಲ್ ಗಾಂಧಿ ಅವರಿಗೂ ಶಕ್ತಿ ಇಲ್ಲ ಅಂತ ಟೀಕಿಸಿದ್ದಾರೆ. ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲ ಒಬ್ಬ ನಾಯಕನು ಇಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ತ್ರಿಶಂಕು ಸ್ಥಿತಿಯಲ್ಲಿದೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ರಾಜ್ಯ ಬಿಜೆಪಿಯಲ್ಲಿ ಹುಲ್ಲು ಕಡ್ಡಿ ಅಲುಗಾಡಬೇಕಾದ್ರೂ ಹೈಕಮಾಂಡ್ ನ ಆಜ್ಞೆ ಬೇಕು. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆಸಿ ಹೋಗ್ತಾರೆ. ಆರ್ಎಸ್ಎಸ್ ನಾಯಕರು ಬಂದು ಆಗಾಗ ಸಭೆ ಮಾಡ್ತಾರೆ. ಚುನಾವಣಾ ಟಿಕೆಟ್ ಗಳನ್ನ ಕೂಡ ಹೈಕಮಾಂಡ್ ಫೈನಲ್ ಮಾಡುತ್ತೆ. ಹಾಗಾದ್ರೆ ಆರ್ ಅಶೋಕ್ ಅವರು ನಾಮಕಾವಸ್ಥೆ ವಿಪಕ್ಷ ನಾಯಕರಾಗಿದ್ದಾರ? ಬಿ.ವಿ. ವಿಜಯೇಂದ್ರ ಕೂಡ ಡಮ್ಮಿ ರಾಜ್ಯಾಧ್ಯಕ್ಷರೇನಾ ಅನ್ನೋ ಅನುಮಾನಗಳು ಕಾಡ್ತಿವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರ ಪರಿಸ್ಥಿತಿಯೇ ಹೈಕಮಾಂಡ್ ನಾಯಕರ ಮುಂದೆ ಚಿಂದಿ ಚಿತ್ರಣವಾಗಿ ಹೋಗಿದೆ. ಇಂಥ ಟೈಮಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರನ್ನ ಲಾಟರಿ ಮುಖ್ಯಮಂತ್ರಿ ಅಂತ ಟೀಕಿಸೋದ್ರಲ್ಲಿ ಅರ್ಥನೇ ಇಲ್ಲ. ಇತ್ತ ಅಳಿವಿನ ಅಂಚಿನಲ್ಲಿರೋ ಜೆಡಿಎಸ್ ಪಕ್ಷದ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಟೀಕಿಸುತ್ತಿದ್ದಾರೆ. ಅದರಲ್ಲೂ ಜೆಡಿಎಸ್ ನಲ್ಲಿ 3 ಸಲ ಸೋತ್ರು ಮತ್ತೆ ಚುನಾವಣೆಗೆ ನಿಲ್ತೀನಿ ಅಂತೇಳಿ ಆಸೆ ವ್ಯಕ್ತಪಡಿಸುತ್ತಿರೋ ಕುಮಾರಣ್ಣನ ಸುಪುತ್ರ ನಿಖಿಲ್ ಕೂಡ ಸಿಎಂ ಸಿದ್ದು ಬಗ್ಗೆ ಕೊಂಕು ಮಾತನಾಡಿದ್ದಾರೆ. ಕರ್ನಾಟಕದ ಸೂಪರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು ಅಂತೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರೋ ಅವರು, ಕರ್ನಾಟಕದ ಸೂಪರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು. ಚುನಾಯಿತ ಮುಖ್ಯಮಂತ್ರಿಗಳು ಸರ್ಕಾರ ನಡೆಸಲು ಅವರಿಗೆ ಜಿಪಿಎ ನೀಡಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಈಗ ಕ್ಷೇತ್ರದ ಅಭಿವೃದ್ಧಿಗೆ ಸುರ್ಜೇವಾಲಾ ಅವರನ್ನ ಸುತ್ತುತ್ತಿದ್ದಾರೆ. ಸಿದ್ದರಾಮಯ್ಯ ಹೊರ ಹೋಗುತ್ತಿದ್ದಾರೆ. ಡಿಕೆಶಿ ಅವರು ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಆದ್ರೆ ಸುರ್ಜೇವಾಲಾ ಈಗಾಗಲೇ ಆಡಳಿತ ನಡೆಸುತ್ತಿದ್ದಾರೆ. ಪಕ್ಷ ಕರ್ನಾಟಕವನ್ನ ಕೈಗೊಂಬೆ ರಾಜ್ಯವನ್ನಾಗಿ ಮಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವವನ್ನ ಅಣಕ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಒಕ್ಕೂಟ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವವನ್ನ ಅಣಕ ಮಾಡುತ್ತಿದೆ ಎಂದಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಕೂಡ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕಾಗಿ
ಮೋದಿ ಮತ್ತು ಅಮಿತ್ ಶಾ ಅವರ ಸುತ್ತುತ್ತಿದ್ದಾರಾ? ಮೂರ್ ಸಲ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು. ಅದ್ಯಾವ ಮುಖ ಇಟ್ಕೊಂಡು ಮತ್ತೆ ಚುನಾವಣೆ ನಿಲ್ಲೋ ಮಾತುಗಳನ್ನು ಆಡ್ತಿದ್ದಾರೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಜೆಡಿಎಸ್ ಫ್ಯಾಮಿಲಿಯೇ ಪಾಲಿಟಿಕ್ಸ್ ನಲ್ಲಿರುವಾಗ ರಾಜಕೀಯ ಅನನುಭವಿ ನಿಖಿಲ್ ಅವರನ್ನ ಬೆಳೆಸೋದಕ್ಕೆ ಕುಮಾರಸ್ವಾಮಿ ಶತ ಪ್ರಯತ್ನ ಮಾಡುತ್ತಿರೋದಕ್ಕೆ, ಜೆಡಿಎಸ್ ನಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ಬೆಳೆಸೋದಕ್ಕೆ ಕುಮಾರಸ್ವಾಮಿ ಅದಕ್ಕೆ ಮನಸ್ಸು ಮಾಡ್ತಿಲ್ಲ. ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬರೋದನ್ನೇ ಕಾಯೋ ಜೆಡಿಎಸ್ ನಾಯಕರು ಫಲಿತಾಂಶ ನೋಡ್ಕೊಂಡು 6 ಕೊಟ್ರೆ ಅತ್ತ ಕಡೆ 3 ಕೊಟ್ರೆ ಇತ್ತ ಕಡೆ ಓಲಾಡೋದಕ್ಕೆ ಜೆಡಿಎಸ್ ನದ್ದು ಅವಕಾಶವಾದಿ ರಾಜಕಾರಣ ಅಲ್ಲದೆ ಮತ್ತೇನೋ. ಈಗಲೂ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡಿರೋದು ಯಾರ ಉದ್ಧಾರಕ್ಕೆ? ರಾಜ್ಯದ ಜನರ ಕಲ್ಯಾಣಕ್ಕಾಗಿನೋ ಇಲ್ಲ ಕುಟುಂಬ ಕಲ್ಯಾಣಕ್ಕಾಗಿನೋ? ರಾಜ್ಯದ ಜನರ ಸೇವೆ ಮಾಡಲೇಬೇಕು ಅಂತಿದ್ರೆ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅದಕ್ಕೆ ರಾಜೀನಾಮೆ ಕೊಟ್ರು. ಆನಂತರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾಕೆ ಸ್ಪರ್ಧಿಸಿದ್ರು? ಕುಮಾರಸ್ವಾಮಿ ಅವರು ಮೊದಲೇ ಕೇಂದ್ರ ಮಂತ್ರಿ ಸ್ಥಾನದ ಆಫರ್ ನೋಡ್ಕೊಂಡೆ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅನ್ನೋ ಸುದ್ದಿ ಹರಿದಾಡ್ತಿದೆ. ಇದೆಲ್ಲವನ್ನು ರಾಜ್ಯದ ಜನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಹೀಗಿದ್ರೂ ಹ್ಯಾಟ್ರಿಕ್ ಸೋಲಿನ ಸರ್ದಾರ ನಿಖಿಲ್ ಕುಮಾರಸ್ವಾಮಿ ಪುಂಗಿ ಊದ್ಕೊಂಡು ರಾಜ್ಯ ಪ್ರವಾಸಕ್ಕೆ ಹೊರಟಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.